Awesome. ನಮ್ಮ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಬಂದು 6:30 ಆಗಿದೆ. ಆಗ ಅನ್ನಿಸ್ತಾನೆ ಇಲ್ಲ, ಅಷ್ಟು ಬೆಳಕಾಗಿದೆ 6:30ಗೆ. ಸೊ ವಾಕೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ಗಿಡಗಳಿಗೆ ನೀರು ಹಾಕ್ತಾ ಇದ್ದೆ. ಸೊ ಸ್ವಲ್ಪ ರೆಡ್ ಚಿಲ್ಲಿ ಸೀಡ್ಸನ್ನು ಹಾಕಿದ್ದೆ ಒಂದೆರಡು ಪಾಟಲ್ಲಿ. ಸೊ ಚೆನ್ನಾಗಿ ಚಿಗುರು ಬಿಟ್ಟಿದೆ. ಆ್ಯಂಡ್ ಪಪ್ಪಾಯ ಸೀಡ್ಸ್ ಕೂಡ ಹಾಕಿದೆ. 2 ಮಂತ್ಸ್ ಆಗಿತ್ತು. ಸೊ ಈಗ ಚಿಗುರು ಬಿಡ್ತಿದೆ ಚೆನ್ನಾಗಿ. ಆ್ಯಂಡ್ ಸ್ವಲ್ಪ ಪಪಾಯ ಲೀಫನ್ನು ಸ್ವಲ್ಪ ನೀರಲ್ಲಿ ಕುದಿಸ್ಬಿಟ್ಟು ತಗೊಳೋಣ ಅಂತ ಸ್ವಲ್ಪ ಒಂದೆರಡು ಲೀಫನ್ನು ಕಿತ್ಕೊಂಡೆ. ಆ್ಯಂಡ್ ಗಿಡಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾರ್ನಿಂಗ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ನಾನು ಬಂದು ಮನೆ ಹತ್ರನೇ ವಾಕ್ ಮಾಡ್ತೀನಿ. ಬಿಕಾಸ್ ಪಾಪು ಏನಾದರೂ ಸಡನ್ನಾಗಿ ಎದ್ಬಿಟ್ರೆ ಅವಳು ತುಂಬ ಹತ್ತು ಬಿಡ್ತಾಳೆ. ಸೊ ಅವಾಗ ಅವಳಿಗೆ ಫೀಡ್ ಮಾಡಬೇಕು ಎದ್ದಿದ ತಕ್ಷಣವೇ. ಸೊ ಅದಕ್ಕೆ ಮನೆ ಹತ್ರನೇ ವಾಕ್ ಮಾಡ್ತಾಯಿದ್ರೆ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಬರ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಮನೆ ಹತ್ರನೇ ವಾಕ್ ಮಾಡ್ತೀನಿ. ಸ್ವಲ್ಪ ಪಾರ್ಕ್ ಇದೆ, ಸ್ವಲ್ಪ ದೂರ ಆಗುತ್ತೆ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಂದ ಅವಳೇನಾದರೂ ಎದ್ಬಿಟ್ರೆ ಬರೋಕ್ಕಾಗಲ್ಲ ಅಂತ ಮನೆ ಹತ್ರನೇ ವಾಕ್ ಮಾಡುವಂಥದ್ದು. ಈ ಬಾಲ್ಕನಿಯಿಂದ ನಮಗೆ ಒಳ್ಳೆ ಸನ್ಸೆಟ್ ಕಾಣುತ್ತೆ. ಸೊ ಸನ್ಬಾತ್ ಚೆನ್ನಾಗಿ ಮಾಡ್ಕೊಬೋದು. ಮಕ್ಕಳಿಗೂ ಅಷ್ಟೇ ನಾನು ಅಲ್ಲೇ ಬೇಬಿ ನಾವು ಬಿಸಿಲು ತೋರಿಸೋವಂಥದ್ದು. ಗುಡ್ ಮಾರ್ನಿಂಗ್ ಮಗ್ನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್. ಎಸ್ ಗಿವ್ ಮಿ ಪ್ಲೇಟ್. ಹಾಯ್. ನಮಸ್ತೆ. ನಮಸ್ತೆ. ಯಾ ಗುಡ್. ಸರಿ ಪ್ಲೇಟ್ ಗಿವ್ ಮಿ. Give kiss. Kiss. Good morning, Mugara. ಓಕೆ, ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆದಮೇಲೆ ಈಗ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕಾಫಿ ಆ್ಯಂಡ್ ಮಕ್ಕಳಿಗೆ ಸ್ವಲ್ಪ ಬೂಸ್ಟ್ ಕೊಡ್ತೀನಿ ಇಬ್ಬರಿಗೂ. ಆ್ಯಂಡ್ ಈಗ ಪ್ರಾನ್ಸ್ ಮಾರ್ನಿಂಗೆ ತಂದಿದ್ದರು ಅವ್ರ ಆಫೀಸಲ್ಲಿ. ಪ್ರಾನ್ಸ್ ಲೈಕ್ ನಾನೊಂದು KFC ರೀತಿಯಲ್ಲಿ ಮಾಡ್ತೀನಿ. ಆ್ಯಂಡ್ ನನ್ನ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ತುಂಬ ಇಷ್ಟ. ನಮ್ಮ ಮನೇಲೂ ಅಷ್ಟೇ. ನಾನು ಫಸ್ಟು ಚಿಕನಲ್ಲಿ ಟ್ರೈ ಮಾಡಿದ್ದೆ. ಅದಾದಮೇಲೆ ನಾನು ಪ್ರಾನ್ಸಲ್ಲಿ ಟ್ರೈ ಮಾಡಿದೆ. ಇಟ್ಸ್ ಸೊ ಯಮ್ಮಿ. ಈ ಒಂದು ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಫೈನಲಿ ಎಲ್ಲ ಕೆಲಸ ಆಯಿತು. ಸ್ವಲ್ಪ ಚಪಾತಿ ಮಾಡಿದ್ದೆ, ಪಲ್ಯ ಮಾಡಿದ್ದೆ ಆಫ್ಟರ್ನೂನ್ಗೆ. ಹಾಗೆ ಸ್ವಲ್ಪ ರಾಗಿ ಗಂಜಿ. ಮಾರ್ನಿಂಗ್ ಸ್ವಲ್ಪ ಫ್ರೂಟ್ಸನ್ನು ಎಲ್ಲರೂ ತೊಗೊತೀವಿ. ಟಿಫನ್ ಅಂತ ಏನೂ ಮಾಡಲ್ಲ. ಸೊ ಆಫ್ಟರ್ನೂನ್ ಬಂದು ಚಪಾತಿ ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೆ. ನಮ್ಮ ಓಕೆ, ಸ್ವಲ್ಪ ಅವರಿಗೆ ರೈಸ್ ಇಡೋದು ಮರೆತುಬಿಟ್ಟಿದ್ದೆ. 1 ಕಪ್ ಮಕ್ಕಳಿಗಂತ ಈಗ ರೈಸ್ ಇಡ್ತಾಯಿದ್ದೀನಿ. ಹಾಗೆ ಈಗ ಅವನಿಗೆ ಸ್ಕೂಲಿಂದ ಕರ್ಕೊಂಬಂದು ಮನೆಗೆ ಬಿಟ್ಟು ಈಗ ನಾನು ರಿಟರ್ನ್ ಈಗ ಪಾರ್ಲರಿಗೆ ಹೋಗ್ತಾ ಇದ್ದೀನಿ. ಸೊ ಬೇಬಿ ಬರ್ಡೇಗೆ ಆ್ಯಂಡ್ ಹಬ್ಬ ಇದೆ ಊರಲ್ಲಿ. ಸೊ ಅದಕ್ಕೆ ಸ್ವಲ್ಪ ಫೇಶಿಯಲ್ ಮತ್ತು ಐಬ್ರೋ ಮತ್ತು ಹೇರ್ ಸೆಟ್ ಮಾಡಿಸ್ದೆ. ಓಕೆ, ಫೈನಲಿ ಲೈಕ್ 2 o'clock ಹೋಗಿದ್ದು. ಸೊ ಈಗ ಬರ್ತಾಯಿದ್ದೀನಿ. 4 o'clock ಆಗ್ತಾ ಬಂತು. ಸೊ ಪಾಪು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ, ಅಳ್ತಿದ್ಲು ಅಂತ ಫೋನ್ ಮಾಡಿದ್ರು ಅಂತೆ. ಸೊ ಬನ್ನಿ ಅವಳು ಏನು ಮಾಡ್ತಿದ್ದಾಳೆ ನೋಡೋಣ. ಓಕೆ, ಒಂದು ರೂಮಲ್ಲಿ ಬಂದು ಗೋಲು ಮಲಗಿದ್ದ ಆ್ಯಂಡ್ ಇನ್ನೊಂದು ರೂಮಲ್ಲಿ ಬಂದು ಬಬ್ಲು ಮಲಗಿದ್ಲು. ಆ್ಯಂಡ್ ಫೈನಲಿ ಈವ್ನಿಂಗ್ ಬಂದು ಏನು ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಪ್ರಾನ್ಸ್ ಇತ್ತು, ಅದರಲ್ಲಿ ಬಿರಿಯಾನಿ ಮಾಡಿದೆ. ಹಾಯ್, ಸೇ ಹಾಯ್. ಬಬ್ಲು ಹಾಯ್. ಹೇ ಬಬ್ಲು. ಸೊ ಅವಳಿಗೆ ಸ್ವಲ್ಪ ಊಟ ಮಾಡಿಸ್ಮೇಲೆ ಬಿರಿಯಾನಿ ಅಂತೂ ಯಮ್ಮಿಯಾಗಿತ್ತು. ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ ಕೂಡ. ಸೊ ಬಿರಿಯಾನಿ ಜೊತೆ ನನಗಂತೂ ಮೊಸರು ಇರಲೇಬೇಕು. ಮೊಸರು ಇಲ್ಲದೆ ನಾನು ಬಿರಿಯಾನಿ
ತಿನ್ನೋಕ್ಕಷ್ಟು ಇಷ್ಟ ಆಗಲ್ಲ. ಸೊ ತುಂಬ ಅಂದರೆ ತುಂಬ ಯಮ್ಮಿ ಆಗಿತ್ತು. ಸೊ ಈ ಒಂದು ರೆಸಿಪಿನ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಕೀಪ್ ಸಪೋರ್ಟ್.